ನಿವೇಶನದ ವಿಚಾರವಾಗಿ ಬಸವರಾಜ ರೆಡ್ಡಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಬಸವರಾಜ ರೆಡ್ಡಿ ಮನೆಗೆ ಸಚಿವ ಶಿವರಾಜ ತಂಗಡಗಿ ಭೇಟಿಯನ್ನು ಕೊಟ್ಟಿದ್ದಾರೆ। ಈ ವೇಳೆ ತಂಗಡಗಿ ವಿರುದ್ಧ ಮೃತನ ತಾಯಿ ಪತ್ನಿ ಆಕ್ರೋಶವನ್ನ ಹೊರಹಾಕಿದ್ದಾರೆ। ಯಾಕಂದ್ರೆ ನಿಮ್ಮ ಒತ್ತಡದಿಂದಲೇ ಮಹಾಬಲಿ ಸಾಬ್ ವಿರುದ್ಧ ಕೇಸ್ ಆಗಲಿಲ್ಲ। ಶಿವರಾಜ ತಂಗಡಗಿ ವಿರುದ್ಧ ಬಸವರಾಜ ರೆಡ್ಡಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ। ಆತ್ಮಹತ್ಯೆಯನ್ನ ಮಾಡಿಕೊಂಡು ಒಂದು ವಾರದ ಬಳಿಕ ಬಂದಿದ್ದೀರಾ, ಒಂದು ವಾರ ಕಳೆದು ಹೋಗ್ಬಿಟ್ಟಿದೆ, ಈಗ ಯಾಕೆ ಬಂದಿದ್ದೀರಾ? ನಿಮ್ಮ ಒತ್ತಡದಿಂದಲೇ ಆಗಿರುವಂಥದ್ದು। 3 ಬಾರಿ ಇಲ್ಲೇ ಓಡಾಡಿದ್ರು, ಯಾಕೆ ಬಂದಿಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ। ಎಲ್ಲರೂ ಬಂದು ಹೋದ್ರು, ಎಲ್ಲರೂ ಸಂತಾಪವನ್ನು ಸೂಚಿಸಿದ್ರು, ಆದ್ರೆ ಒಂದು ವಾರದ ಬಳಿಕ ಈ ಕಡೆ ಬಂದಿದ್ದೀರಾ, ಇಲ್ಲೇ ಓಡಾಡ್ಕೊಂಡಿದ್ರಿ, ಅದು ನಮಗೆ ಗೊತ್ತಿದೆ। ನಿವೇಶನದ ವಿಚಾರವಾಗಿ ಬಸವರಾಜ ರೆಡ್ಡಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಗೆ ಶಿವರಾಜ ತಂಗಡಗಿ ಭೇಟಿಯನ್ನು ಕೊಟ್ಟಿದ್ದಾರೆ। ಈ ವೇಳೆ ತಂಗಡಗಿ ವಿರುದ್ಧ ಮೃತನ ತಾಯಿ ಹಾಗೂ ಪತ್ನಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ನಿಮ್ಮ ಒತ್ತಡದಿಂದಲೇ ಮಹಾಬಲಿ ಸಾಬ್ ವಿರುದ್ಧ ಇನ್ನೂ ಸಹ ಕೇಸ್ ಆಗಲಿಲ್ಲ। ಶಿವರಾಜ ತಂಗಡಗಿ ವಿರುದ್ಧ ಬಸವರಾಜ ರೆಡ್ಡಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ। ಆತ್ಮಹತ್ಯೆ ಮಾಡಿಕೊಂಡು ಒಂದು ವಾರದ ಬಳಿಕ ಬಂದಿದ್ದೀರಾ, 3 ಬಾರಿ ಇಲ್ಲೇ ಓಡಾಡಿದ್ರು, ಯಾಕೆ ಬಂದಿಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಪ್ರವೀಣ ನೀವು ಎಲ್ಲಿದ್ದ ನಾನು ಸಮಾಧಾನದಿಂದ ಹೇಳ್ತಾಯಿ ಕೇಳ್ತೀನಿ। ಆರೋಪಿ ಮಾಡೋದ್ರಾಗ ಅರ್ಥ ಅಲ್ಲ। ಅಲ್ಲ ಸರ್, ಇವತ್ತಿಗೆ 8 ದಿನ ಆಯ್ತಲ್ಲ ಸರ್, ಅಧಿವೇಶನ ಬಿಟ್ಟು ಬರಕ್ಕಾಗಲ್ಲ ನನಗ। ಮಂತ್ರಿ ಇರೋದ್ರಿಂದ ನನಗೆ ಗೊತ್ತಾಗಿದ್ದು ತುಮಕೂರು ಹತ್ರ ಹೋದ ಮೇಲೆ ಯಾರೆಲ್ಲದನ ನೀನಲ್ಲ, ಇದು ಪ್ರವೀಣ ನೀವು ಎಲ್ಲಿದ್ದ ನಾನು ಸಮಾಧಾನದಿಂದ ಹೇಳ್ತಾಯಿ ಕೇಳ್ತೀನಿ। ಆರೋಪಿ ಮಾಡೋದ್ರಾಗ ಅರ್ಥ ಅಲ್ಲ। ಅಲ್ಲ ಸರ್, ಇವತ್ತಿಗೆ 8 ದಿನ ಆಯ್ತಲ್ಲ ಸರ್, ಅಧಿವೇಶನ ಬಿಟ್ಟು ಬರಕ್ಕಾಗಲ್ಲ ನನಗ। ಮಂತ್ರಿ ಇರೋದ್ರಿಂದ ನನಗೆ ಗೊತ್ತಾಗಿದ್ದು ತುಮಕೂರು ಹತ್ರ ಹೋದ ಮೇಲೆ ಯಾರೆಲ್ಲದನ ನೀನಲ್ಲ, ಇದು ಪ್ರವೀಣ